ಈ ಥರ ಗೊಂಬೆಗಳಿಗೆ ಬಟ್ಟೆ ಹಾಕಿ ಗಾಡಿ ಮೇಲೆ ಇಟ್ಟಿದ್ದಾರೆ. ಏನು ಇದಕ್ಕೆ ಅಂತ ಕೇಳಿದಾಗ ಇದಕ್ಕೆ ಗಡಿ ಮಾರಮ್ಮ ಅಥವಾ ಗಡಿ ಮಾರಿ ಅಂತ ಹೇಳ್ತಾರಂತೆ. ಏನು ಇದ್ರ ಬಗ್ಗೆ ಅಂತ ಕೇಳೋಣ ಬನ್ನಿ ಇಲ್ಲಿ ಅವ್ರಿಗೆ. ಇಲ್ಲಿನ ಲೋಕಲ್ ಅವ್ರ ಹತ್ರನೇ ಕೇಳೋಣ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಏನು ಅಂತ ಅಂದ್ಬಿಟ್ಟು. ಇದು ಗಡಿಮಾರಿ ಅಥವಾ ಗಡಿ ಮಾರಮ್ಮ ಅಂತ ಕರಿತೀವಿ. ಇದು ನೀವು ಹೆಚ್ಚಾಗಿ ಮಲೆನಾಡು ಪ್ರದೇಶ ಅಥವಾ ಘಟ್ಟ ಭಾಗಗಳು ಅಥವಾ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ನೋಡ್ತೀರಾ. ಆಮೇಲೆ ಇದಕ್ಕೆ ಯಾವುದೇ ದೇವಸ್ಥಾನ ಆಗಲಿ ಊರೊಳಗಡೆ ಇಡೋದಾಗಲಿ ಆ ಥರ ಮಾಡೋದಿಲ್ಲ. ಇದು ಹೆಂಗೆ ಅಂದರೆ ಒಂದು ಊರಿಂದ ಸ್ಟಾರ್ಟ್ ಆಗುತ್ತೆ. ಆ ಊರಿನಲ್ಲಿರೋ ಕಷ್ಟಗಳು ರೋಗಗಳು ಎಲ್ಲದನ್ನು ಆರಾಧನೆ ಮಾಡಿ ಈ ದೈವಗನ್ನು ಪೂಜೆ ಮಾಡಿ ತಂದು ಆ ಊರಿನ ಗಡಿ ಭಾಗದಲ್ಲಿ ಇಡ್ತಾರೆ. ಆಮೇಲೆ ಆ ಊರಿನ ಗಡಿ ಭಾಗದಲ್ಲಿ ಇಟ್ಟ ಮೇಲೆ ಅಲ್ಲಿಂದ ಮುಂದಿನ ಊರಿನವ್ರು ಬಂದು ಇದನ್ನು ತಗೊಂಡೋಗಿ ಮತ್ತೆ ಆ ಊರಲ್ಲಿ ಅದೇ ಥರ ಆರಾಧನೆಯನ್ನು ಮಾಡಿ ಅವ್ರೂರ ಗಡಿಯನ್ನು ದಾಟಿಸಿ ಅಲ್ಲಿಡ್ತಾರೆ. ಸೊ ಇದೇನಕ್ಕೆ ಅಂದರೆ ಆ ಊರಿನ ರೋಗ ರುಜಿನಗಳು, ಆ ಊರಿನ ಕಷ್ಟಗಳು ಹಾಗೂ ಆ ಊರಿನಲ್ಲಿ ಯಾವುದೇ ಅಪಘಾತಗಳು ಆ ಥರ ಆಗದೇ ಇರೋಂಗೆ ಕಾಪಾಡಮ್ಮ ಅಂತೇಳಿ ಈ ದೇವ್ರನ್ನ ಆರಾಧನೆ ಮಾಡೋದು. ಸೊ ಅದೇ ಥರ ಇದು ಒಂದೂರಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗ್ತಾನೆ ಇರ್ತಾರೆ. ಕೊನೆಗೆ ಯಾರೂ ಇಲ್ಲದೇ ಇರೋ ನಿರ್ಜನ ಪ್ರದೇಶ ಅಥವಾ ಅರಣ್ಯ ಪ್ರದೇಶ ಅಥವಾ ನದಿ ಪ್ರದೇಶವನ್ನು ಎಲ್ಲಿ ಹೋಗಿ ತಲುಪುತ್ತೋ ಅಲ್ಲಿಗೆ ಇದನ್ನು ನಿಲ್ಲಿಸ್ತಾರೆ. ಹಾಗೆ ಪ್ರತಿ ವರ್ಷ ಇದು ಒಂದು ಜಾಗದಿಂದ ಹುಟ್ಟಿ ಮತ್ತೆ ಇದೇ ಥರ ನಿರ್ಜನ ಪ್ರದೇಶದವರೆಗೂ ಇದು ಸಾಗುತ್ತಾನೆ ಇರುತ್ತೆ. ಇದು ಯಾರು ಶುರು ಮಾಡಿದ್ರು, ಯಾರು ಮುಕ್ತಾಯ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಪ್ರತಿ ವರ್ಷ ಈ ಸಂಪ್ರದಾಯ ಅಂತೂ ಒಂದೂರಿಂದ ಇನ್ನೊಂದೂರಿಗೆ ನಡ್ಕೊಂಡು ಬರ್ತಾನೆ ಇದೆ. ಸೊ ಇದು ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶದ ಸಾಂಸ್ಕೃತಿಕ ಭಾಗದಲ್ಲಿ ಒಂದು ಅಂಗವಾಗಿ ಹೋಗ್ಬಿಟ್ಟಿದೆ. ನಮ್ಮ ದೇಶದ ಹಲವು ವಿಶೇಷಗಳಲ್ಲಿ ಇದು ಒಂದು ದೈವಾರಾಧನೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಗೊತ್ತಿಲ್ಲದಿರೋಂಥ ಎಷ್ಟೋ ಮಾಹಿತಿಗಳು ಅಥವಾ ಈ ಥರ ದೈವಾರಾಧನೆಗಳು ಗೊತ್ತಿಲ್ಲದೆ ನಡೀತಾನೆ ಇರುತ್ತೆ. ದಾರಿಲಿ ಈ ಥರ ನೀವು ನೋಡಿದಾಗ ಅದೇನು ಅಂತ ಇವತ್ತು ಮಾಹಿತಿ ಗೊತ್ತಾಗಿದೆ ಅಂದ್ಕೊತೀನಿ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.